ನನ್ನ ಪ್ರೀತಿಯ ಮಾಧ್ಯಮ ಗೆಳೆಯರೇ, ನಿಮಗೆ ಮೊದಲನೇದಾಗಿ ಸ್ವಾಗತ. ಜಿ ಕುಟುಂಬದಿಂದ ನಿಮಗೆ ಸ್ವಾಗತ. ಇದು ಜಿ ಕುಟುಂಬ, ವೇದಿಕೆ ಮೇಲಿರೋದು ಜಿ ಕುಟುಂಬ. ವೇದಿಕೆ ಮೇಲಿರ್ತಕ್ಕಂಥ ನನ್ನ ಎಲ್ಲ ಜಿ ಕುಟುಂಬದ ಪರಿವಾರದವರು, ನನಗೆ ನೀವೆಲ್ಲ ನಾನು ನೋಡಿರ್ತೀರ, ನನ್ನನ್ನು ನೋಡ್ತಾ ಇದ್ದೀರಿ ಭಾಳ ವರ್ಷಗಳಿಂದ. ನನ್ನನ್ನು ಬೇರೆ ಆ್ಯಂಗಲಲ್ಲಿ ನೋಡಿದ್ದು ದಿಲೀಪ್ ಅವರು. ನನಗೆ ಮೀಸೆ ಅಂಟಿಸ್ಬೇಕು, ಪಂಚ ಉಡಿಸ್ಬೇಕು, ಈ ಥರ ಎಲ್ಲ ಗೆಟಪ್ಪಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದವರು. ನಾನೇ ಅಂದ್ಕೊಂಡಿಲ್ಲ ಯಾವತ್ತೂ. ಅವೇನೋ ತಮಾಷೆ ಮಾಡಿಕೊಂಡು ಒಂದಷ್ಟು ಕಾಮಿಡಿ ಮಾಡಿಕೊಂಡು ಒಂದಷ್ಟು ಸಿನಿಮಾಗಳು ನಿಮಗೆಲ್ಲ ಮನರಂಜನೆ ಕೊಟ್ಟಿದ್ದೀನಿ. ಆದರೆ ನನ್ನಲ್ಲಿ ಒಂದು ಗಂಭೀರವಾದ ಒಂದು ವ್ಯಕ್ತಿತ್ವ ಇದೆ ಅಂತ ಅವರು ಹೇಗೆ ಕಂಡುಹಿಡಿದ್ರು ನನಗೆ ಗೊತ್ತೇ ಇಲ್ಲ. ಮೊದಲನೇ ಸಲ ನನಗೆ ಪಾರು ಧಾರಾವಾಹಿಯಲ್ಲಿ ಒಂದು ಪಾತ್ರ ಕೊಟ್ಟರು. ಸರ್, ಒಂದು 5 ದಿನಕ್ಕೆ ಒಂದು ಪಾತ್ರ ಇದೆ, ಬನ್ನಿ ಸರ್ ಅಂದರೆ. ನನಗೆ ಕಿರುತೆರೆ ಮೇಲೆ ಬಂದೇ ಇಲ್ಲ. ಇವರು ಕೇಳಿದಾಗ ನನಗೆ ಇಲ್ಲ ಅನ್ನೋಕ್ಕೆ ಮನಸ್ಸು ಬರಲ್ಲ. ಆಯಿತು ಬರ್ತೀನಿ, ಆದರೆ ಇದು ಏನಿದು ಮೀಸೆ ಗೀಸೆ ಎಲ್ಲ ನನಗೆ ಮ್ಯಾಚೇ ಆಗಲ್ಲ ಸರ್. ಅದು ನಾವು ವಿಷ್ಣುವರ್ಧನ್ ಸರ್ಗೆಲ್ಲ ಮೀಸೆ ಅಂಟಿಸ್ಬಿಟ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡೋ ಅಭ್ಯಾಸ. ನಾನು ಮೀಸೆ ಅಂಟಿಸ್ಕೊಂಡ್ರೆ ನಗ್ತಾರೆ ಜನ, ಬೇಡ ಅಂತ ಹೇಳಿದೆ. ಇಲ್ಲ ಅದು ಚೆನ್ನಾಗಿರುತ್ತೆ ಅಂತ ನನಗೆ ಮೀಸೆ ಅಂಟಿಸಿ ಫೋಟೋಶೂಟ್ ಎಲ್ಲ ಮಾಡಿದ್ರು. ನನಗೆ ಆ ಪಾತ್ರ ಮಾಡೋಕ್ಕೆ ಇಷ್ಟ ಆಗಲಿಲ್ಲ, ಯಾಕೆಂದರೆ ಚೆನ್ನಾಗಿರಲ್ಲ ಅದು ಅಂತ ಇವ್ರಿಗೆ ಹೇಳಿದೆ. ಸರ್, ಒಂದಿನ ಶೂಟ್ ಮಾಡಿ ನೋಡಿ, ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬೇರೆ ಏನಾದ್ರು ಹಾಕ್ಕೊಳ್ಳಿ ಸರ್, ನನಗೆ ಯಾಕೋ ಸಮಾಧಾನ ಇಲ್ಲ ಅಂತ. ಅದು ಯಾವ ಲೆವೆಲ್ಗೆ ಹೊರಟೋಯ್ತು ಅಂದರೆ, ಇವರೊಂದಷ್ಟು ಜನ ಗ್ಯಾಪ್ ಕೊಟ್ಬಿಟ್ರು ಆ ಪಾರುವಲ್ಲಿ ವೀರಯ್ಯ ದೇವರ ಕ್ಯಾರೆಕ್ಟರ್ಗೆ. ನಾನು ಓಡಾಡೋವಾಗಲೆಲ್ಲ ಕೇಳೋರು, ಯಾಕೆ ನೀವು ಪಾರು ಧಾರಾವಾಹಿಯಲ್ಲಿ ಬರ್ತಿಲ್ಲ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅದು ಜನಗಳನ್ನು ತಲುಪುವಂಥ ಪಾತ್ರ ಆಗೋಯ್ತು. 5 ದಿನ ಅಂತ ಕೇಳಿಬಿಟ್ಟು 3 ವರ್ಷ ಶೂಟಿಂಗ್ ಮಾಡಿದ್ರು. ಆಮೇಲೆ ನಾನು ಇಟ್ಕೊಂಡು, ಅಂದರೆ ಯಾಕೆ ಮಾತು ಹೇಳ್ತೀನಿ ಅಂದರೆ, ಈ ದಿಲೀಪ್ ಅವರು ನನ್ನನ್ನು ಪಾತ್ರಕ್ಕೆ ಕರೀತಾರೆ ಅಂದಾಗ ಅಲ್ಲೇನೋ ಒಂದು ವಿಶೇಷತೆ ಇರುತ್ತೆ ಅಂತ ಅಷ್ಟೇ. ವೆರಿ ಸಿಂಪಲ್. ಅವರು ಒಂದಿನ ಫೋನ್ ಮಾಡಿದ್ರು, ಸರ್ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ, ಒಂದು ಒಳ್ಳೆ ಪಾತ್ರ ಇದೆ, ನೀವು ಮಾಡಬೇಕು ಅಂತ ಹೇಳಿದ್ರು. ನಾನು ಏನೂ ಮಾತಾಡಿಲ್ಲ, ಮಾಡ್ತೀನಿ ಅಂದ್ಬಿಟ್ಟೆ. ಯಾಕೆಂದರೆ ಅವ್ರು ಹೆಗಲ ಮೇಲೆ ಹಾಕ್ಬಿಟ್ಟು ಅವ್ರಿಗೆ ಗೊತ್ತು ನನ್ನನ್ನು ಹೇಗೆ ಪ್ರೊಜೆಕ್ಟ್ ಮಾಡಬೇಕು ಅಂತ ಹೇಳಿ. ಆಮೇಲೆ ಬಂದು ಒಂದಿನ ಕಥೆ ಹೇಳಿದ್ರು. ಕಥೆ ಭಾಳ ಚೆನ್ನಾಗಿತ್ತು. ನಾನು ಭಾಳಷ್ಟು ಕಥೆಗಳು ಕೇಳಿ ರಿಜೆಕ್ಟ್ ಮಾಡಿದ್ದೀನಿ. ನಾನು ಬೇಡ, ಇದು ಸುಮ್ಮನೆ ಯಾಕೆ, ನನಗೆ ಮ್ಯಾಚ್ ಆಗಲ್ಲ ಅಂತ. ಬಟ್ ಈ ಪಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ, ನಿಮ್ಮ ಹತ್ತಿರ ಬರುತ್ತೆ ಪಾತ್ರ. ಇದು ಈ ಪಾತ್ರ ಅಂತಲ್ಲ, ಈ ವೇದಿಕೆ ಮೇಲೆ ಕೂತಿರೋ ಅಷ್ಟು ಪಾತ್ರ ಒಂದು ನಿಮ್ಮ ಮನೇಲಿ ಇರುತ್ತೆ ಅಥವಾ ನಿಮ್ಮ ಪಕ್ಕದ ಮನೇಲಿ ಇರುತ್ತೆ. ನೀವು ಹೇಗೋ ವಾರಕ್ಕೆ 3-4 ಸಲ ಈ ಥರ ಪಾತ್ರಗಳನ್ನು ಜೀವನದಲ್ಲಿ ಸಂಧಿಸ್ತಾನೆ ಇರ್ತೀರ. ಅಂಥ ಒಳ್ಳೆಯ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಒಳ್ಳೊಳ್ಳೆ ಪಾತ್ರಧಾರಿಗಳನ್ನು ತುಂಬಿಸ್ಕೊಂಡು ಈ ಧಾರಾವಾಹಿಯನ್ನು ಆರಂಭ ಮಾಡಿದ್ದಾರೆ. ನನಗೆ ಶೂಟಿಂಗ್ ನಡೀತಾ ಇದೆ, ನಾವೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ನನಗೆ ಸೀರಿಯಲ್ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಅವರು ಪ್ರೊಡಕ್ಷನ್ನು, ಮೇಕಿಂಗ್ ಸ್ಟೈಲು, ಮೊನ್ನೆ ಒಂದು ಸೀನ್ ಮಾಡಿದ್ರು. ಐ ಥಿಂಕ್ ನಿಮ್ಮ ಸ್ಕ್ರೀನಲ್ಲಿ ಅದು 1 ನಿಮಿಷ 2 ನಿಮಿಷ ಬರ್ಬೋದು ಅಷ್ಟೇ. ಅದಕ್ಕೆ ಅವ್ರು ಖರ್ಚು ಮಾಡಿರೋ ರೀತಿ ಇದೆಯಲ್ಲ, ಇಡೀ ದಿನ ಅಷ್ಟು ದೊಡ್ಡ ಸೆಟಪ್ಪು, 3-4 ಕ್ಯಾಮ್ರಾಗಳು ಡೈಲಿ ಸ್ಪಾಟಲ್ಲಿ. ಹೀಗೇ ಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ, ಸಿನಿಮಾ ಮಾಡ್ತಾಯಿದ್ದೀರಾ ಸೀರಿಯಲ್ ಮಾಡ್ತಾಯಿದ್ದೀರಾ ಅಂತ. ಈ ಥರ ಮಾಡಿದ್ರೆ ವರ್ಕೌಟ್ ಆಗತ್ತೆ ಅಂತ ಕೇಳಿದೆ ಇವ್ರಿಗೆ ನಾನು. ಅಂದರೆ ಅಚ್ಚುಕಟ್ಟುತನದ ಜೊತೆಯಲ್ಲಿ ಬದ್ಧತೆ. ಯಾಕೆಂದರೆ ಇವತ್ತು ಧಾರಾವಾಹಿ ನೋಡ್ತಕ್ಕಂಥ ಪ್ರೇಕ್ಷಕರು ಬೇರೆ ಥರ ಇದ್ದಾರೆ. ಅವರನ್ನು ಮುಟ್ಟಬೇಕು, ಅವ್ರನ್ನ ಗೆಲ್ಲಬೇಕು ಅಂದರೆ ನಾವು ಮಾಡೋ ಕೆಲಸ ಪರಿಪೂರ್ಣವಾಗಿರಬೇಕು. ಈ ಧಾರಾವಾಹಿಯಲ್ಲಿ ನಾನು ಸೂರ್ಯಪ್ರಕಾಶ್ ಪಾತ್ರ, ನನ್ನ ಪಾತ್ರದ ಬಗ್ಗೆ ಎಲ್ಲ ದಿಲೀಪ್ ಅವರು ನನಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನನ್ನ 3 ಮಕ್ಕಳು, ಅದರಲ್ಲಿ ಇವರು ಇಂಪಾರ್ಟೆಂಟು. ಹೆಸರು ಕೃಷ್ಣ. ಹೆಸರಿಗೂ ಅವ್ರ ವ್ಯಕ್ತಿತ್ವಕ್ಕೂ ಮ್ಯಾಚೇ ಆಗಲ್ಲ. ಭಯಂಕರ ಕುಡುಕ. ಆಗಲೇ ಹೇಳಿದ್ರು, ನಮ್ಮಮ್ಮನ ಹತ್ರ ನಾನು ಇರಬೇಕು ಅನ್ನೋದಕ್ಕೆ ಕುಡಿತೀನಿ ಅಂತ. ಜಗತ್ತಲ್ಲಿ ತಾಯಿನ ಕಳ್ಕೊಂಡಿರೋ ಎಲ್ಲ ಮಕ್ಕಳು ತಾಯಿ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಕುಡುಕರಾಕ್ಬಿಟ್ರೆ ಇವರಿಂದ ಭಾಳ ಕಡೆ ಬಾರ್ಗಳೆಲ್ಲ ವ್ಯಾಪಾರ ಜೋರಾಗ್ಬಿಡ್ತವೆ, ಅವರು ಉದ್ಧಾರ ಆಗ್ಬಿಡ್ತಾರೆ. ಆ ಥರದೊಂದು ಪಾತ್ರ. ಸರಳವಾಗಿ ಹೇಳಬೇಕು ಅಂದರೆ, ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ತಂದೆ, ಬೇಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಮಗ, ಇಷ್ಟೇ. ಬಹುತೇಕ ಮನೆಗಳಲ್ಲಿ ಒಬ್ಬ ಬೇಜವಾಬ್ದಾರಿ ಮಗ ಇರ್ತಾನೆ. ಬಹುತೇಕ ಮನೆಗಳಲ್ಲಿ ಎಲ್ಲ ತಂದೆಗಳು ಬಹುತೇಕ ಜವಾಬ್ದಾರಿಯವರಾಗಿರ್ತಾರೆ. ಅಂದರೆ ಯಾಕೆ ತಂದೆ ಜವಾಬ್ದಾರಿ ಆಗಿರುತ್ತೆ ಅಂದರೆ, ಅವನು ಒಂದಷ್ಟು ವರ್ಷನ
ಕಳೆದು ಬಿಟ್ಟಿರ್ತಾನೆ ಅವನ ಅನುಭವದಲ್ಲಿ. ಆ ಅನುಭವದಿಂದ ಅವನು ಪಕ್ವವಾಗಿರ್ತಾನೆ, ಅಲ್ಲಿ ಅವನಿಗೆ ಜವಾಬ್ದಾರಿ ಬರುತ್ತೆ. ಇವನು ಅಷ್ಟೇ. ಈ ಥರ ಒಬ್ಬ ಬೇಜವಾಬ್ದಾರಿ ಹುಡುಗನ ಒಂದು ಹುಡುಗಿ ಮದುವೆ ಆಗ್ತಾಳೆ. ಅದೆಂಥ ಹುಡುಗಿ ಇರ್ಬೇಕು ಹೇಳಿ, ಇನ್ನೆಂಥ ಹುಡುಗಿ. ಒಂದು ಹುಡುಗಿಯರು ಈಗಿನ ಕಾಲದಲ್ಲಿ ಒಂದು ಹುಡುಗನ ಆಯ್ಕೆ ಮಾಡ್ಕೋತಾರೆ ಅಂದರೆ ಭಾಳ ಯೋಚನೆ ಮಾಡ್ತಾರೆ, ಎಲ್ಲ ಥರ ಲೆಕ್ಕ ಹಾಕ್ತಾರೆ. ಆ ಲೆಕ್ಕ ನಮಗೆ ಬರಲ್ಲ. ಅದು ಆ ಲೆಕ್ಕ ಹಾಕಿ ಮದುವೆ ಮಾಡ್ಕೋತಾರೆ. ಯಾವ ಥರ? ಇವು ಏನಾದರೂ ಸುರಸುಂದರ ಅಂಗನೇ ಅಲ್ಲ, ಪುರುಷರಲ್ಲಿ ಉತ್ತಮ ಪುರುಷೋತ್ತಮನೇ ಅಲ್ಲ. ಇವನನ್ನು ಯಾಕೆ ಒಂದು ಹುಡುಗಿ ಮನೆಗೆ ಗೊತ್ತಿಲ್ಲ ಮದುವೆ ಮಾಡ್ಕೊಂಡು ಬರ್ತಾಳೆ? ಹೇಳ್ಬಿಟ್ಟೆ ಸರ್ ಕತೆ. ಯಾಕೆ ನನಗನ್ಸುತ್ತೆ, ಓ ಈ ಹುಡುಗಿಗೆ ಆಸ್ತಿ ಮೇಲೆ ಆಸೆ ಇರಬೇಕು ಅಂತ. ಕ್ವೈಟ್ ನ್ಯಾಚುರಲ್ ಅಲ್ವಾ? ಇಂಥ ಹುಡುಗನ ಮದುವೆ ಆಗ್ಬೇಕಾದ್ರೆ ಆಸ್ತಿ ಮೇಲೆ ಆಸೆ ಇರಬೇಕು. ಆಮೇಲೆ ಅನ್ಸುತ್ತೆ ಅದೂ ಇಲ್ಲ. ಹಾಗಾದರೆ ಯಾತಕ್ಕೆ ಮದುವೆ ಆದರೂ ಹೇಳು? ಅದೇ ನೀವು ಸೀರಿಯಲ್ ನೋಡ್ಬೇಕು, ಅದು ನಾನು ಹೇಳಲ್ಲ. ಮುಖ್ಯವಾಗಿ ಆ ಪಾತ್ರ, ಸೊಸೆ ಪಾತ್ರ ಬಹಳ ಜನಕ್ಕೆ ಇದು ಹತ್ತಿರ ಆಗುತ್ತೆ. ಯಾಕೆ ಹೇಳಿದೆ ಅಂದರೆ, ಇವತ್ತಿನ ಸೊಸೆಯರು ಅವ್ರ ಜವಾಬ್ದಾರಿನೇ ಗೊತ್ತಿಲ್ಲ. ಅವ್ರು ಯಾಕೆ ಒಂದು ಮನೆಗೆ ಸೊಸೆಯಾಗಿ ಬರ್ತಾರೆ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಸೊಸೆಯ ಜವಾಬ್ದಾರಿ ಏನು, ಅವಳು ಹೇಗೆ ನಿರ್ವಹಿಸ್ತಾಳೆ. ಒಂದು ದೊಡ್ಡ ಪರಿವಾರದ ಸಾರಥಿ ಅವಳು. ಆ ಪರಿವಾರದಲ್ಲಿ ನಾನಾ ಪಾತ್ರಗಳಿರುತ್ತೆ. ಎಲ್ಲ ಪಾತ್ರವನ್ನು ಸರಿದೂಗಿಸ್ಕೊಂಡು ಕರ್ಕೊಂಡು ಹೋಗುವಂಥ ಭಾಳ ಜವಾಬ್ದಾರಿ ಅಂತ ಪಾತ್ರ. ಆ ಪಾತ್ರ ಮೌನ ಅವ್ರಿಗೆ ಸಿಕ್ಕಿದೆ. ಭಾಳ ಒಳ್ಳೆ ಪಾತ್ರ ಅದು. ಜೊತೆಯಲ್ಲಿ ಇನ್ನೊಬ್ಬಳು ಸೊಸೆ ಬರ್ತಾರೆ, ವ್ಯತಿರಿಕ್ತವಾದಂಥ ಒಂದು ಪಾತ್ರ ಅದು. ಅದು ಈ ಸೊಸೆ, ಈ ದೊಡ್ಡ ಸೊಸೆ ಇದು. ಅಂದರೆ ಇವರಿಬ್ಬರು ಕೂಡ ಪಾಸಿಟಿವ್ ನೆಗೆಟಿವ್ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮಗಳಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾರೆ. ಯಾರು ಪ್ರೇಕ್ಷಕರು ಧಾರಾವಾಹಿಯನ್ನು ನೋಡ್ತಾರೆ ಅವ್ರಿಗೆ ಭಾಳ ಹತ್ತಿರ ಆಗ್ತಾರೆ. ಪುಣ್ಯಕ್ಕೆ ಈ ಧಾರಾವಾಹಿಯಲ್ಲಿ ಮನೆ ಹಾಳು ಮಾಡೋ ಕ್ಯಾರೆಕ್ಟರ್ಗಳಿಲ್ಲ, ಗಂಡನ್ನು ಎಳ್ಕೊಂಡು ಹೋಗೋ ಇನ್ನೊಬ್ಬ ಗಂಡನ ಎಳ್ಕೊಂಡು ಹೋಗೋ ಕ್ಯಾರೆಕ್ಟರ್ಗಳಿಲ್ಲ ಇದರಲ್ಲಿ. ಆ ಥರದ್ದೆಲ್ಲ ಕೆಟ್ಟ ಸಂದೇಶ ಇಲ್ಲ ಇಲ್ಲಿ. ಭಾಳ ತುಂಬ ಸೆನ್ಸಿಟಿವ್ ಪಾತ್ರಗಳು ಎಲ್ಲವೂ ಕೂಡ. ಅದರಲ್ಲಿ ಯಶೋಧ ಕ್ಯಾರೆಕ್ಟರ್, ಯಶೋಧ ಕೃಷ್ಣನಿಗೆ ತಾಯಿ, ಅದರಲ್ಲಿ ತಾಯಿ ರೂಪದಲ್ಲಿರ್ತಕ್ಕಂಥ ಒಂದು ಅರ್ಥ. ಭಾಳ ಒಳ್ಳೆ ಪಾತ್ರ ಇದು. ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಇರ್ತಕ್ಕಂಥ ಅಷ್ಟೂ ಪಾತ್ರಗಳು ಚೆನ್ನಾಗಿದೆ. ನಾನು ಸೆಟ್ಟಿಗೆ ಬರೋದು ಖುಷಿ ನನಗೆ. ಯಾಕೆಂದರೆ ಎರಡು ವಿಚಾರಕ್ಕೆ. ಒಂದು, ನನಗೆ ಪ್ರೊಡಕ್ಷನ್ ತುಂಬ ಕಂಫರ್ಟ್ ಇದೆ. ದಿಲೀಪ್ ಅವರು, ವಿದ್ಯಾ ಮೇಡಮ್ ಇಬ್ಬರು ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಅದ್ಭುತವಾಗಿ ಮಾಡ್ತಾರೆ, ಕಂಫರ್ಟ್. ಎರಡನೇದಾಗಿ ಸೀನ್ಸು, ಖಂಡಿತವಾಗ್ಲೂ ಒಳ್ಳೊಳ್ಳೆ ಸೀನ್ಸ್ ಇರುತ್ತೆ. ಯಾವುದೇ ಕಲಾವಿದನಿಗೆ ಒಳ್ಳೆ ಸೀನ್ಸ್ ಇರಬೇಕು. ಒಳ್ಳೆ ಸೀನ್ಸ್ ಇಲ್ಲ ಅಂದರೆ ಏನೂ ಕಿಸಿಯೋಕ್ಕಾಗಲ್ಲ. ಸುಮ್ಮನೆ ಬಣ್ಣ ಮೆತ್ಕೊಂಡು ಬಟ್ಟೆ ಹಾಕ್ಕೊಂಡು ಶೋ ಮಾಡು. ಪಾತ್ರ ಚೆನ್ನಾಗಿದ್ದರೆ ಮಾತ್ರ ಆ ಪಾತ್ರಧಾರಿಗೆ ತೃಪ್ತಿಯಾಗೋದು. ನನಗಂತೂ ಈ ಪಾತ್ರ ತುಂಬ ತುಂಬ ಮೆಚ್ಚುಗೆ ಆದಂಥ ಪಾತ್ರ. ನಿಮಗೂ ಕೂಡ ಮೆಚ್ಚುಗೆ ಆಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ತಂದೆ ಈ ಸಮಾಜದಲ್ಲಿ ಅವನ ಜವಾಬ್ದಾರಿ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ. ಅಂಥ ತಂದೆಗೆ ಇಂಥ ಮಕ್ಕಳು ಇದ್ಬಿಟ್ರೆ ಜೊತೆಯಲ್ಲಿ ಅಂಥ ಮಕ್ಕಳು ಇರ್ತಾರೆ. ಈ ಮಕ್ಕಳಲ್ಲಿ ವ್ಯತ್ಯಾಸದಲ್ಲಿ ಸದ್ಗುಣ ಹೇಗಿರುತ್ತೆ ಅನ್ನೋದನ್ನು ಸ್ಕ್ರೀನಲ್ಲಿ ನೋಡಬೇಕು. ನಾನು ಕೆಟ್ಟ ಮಗ ಅಂತ ಹೇಳ್ತಾ ಇಲ್ಲ. ನನ್ನ ಮಕ್ಕಳು ಕೆಟ್ಟವರಾಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಬೇರಿನಂತೆ ನಾರು ಸಾಧ್ಯನೇ ಇಲ್ಲ. ಆದರೆ ಕೆಟ್ಟತನ ಅಂಟ್ಕೊಂಡಿದ್ದಾಗ ಅದನ್ನು ಕಿತ್ತಾಕುವಂಥ ಪ್ರಯತ್ನ ಮಾಡ್ತಾನೆ ತಂದೆ. ಬೈತಾನೆ ಮಕ್ಕಳನ್ನು. ಅದು ಬೈಗೋಳ ಅಲ್ಲ, ಅದು ಖಂಡಿತ ಮಕ್ಕಳು ಅದನ್ನು ಬೈಗೋಳ ಅಂತ ಅಂದ್ಕೊಳ್ಳೇಬಾರ್ದು. ಅವನ ಜರ್ನಿಯಲ್ಲಿ ಅವನು ಏನೇನು ಅನುಭವಿಸಿರ್ತಾನೆ, ಅನುಭವದ ಮಾತುಗಳು. ಅಲ್ಲಿ ಇಲ್ಲಿಂದ ನಡ್ಕೊಂಬಂದಿರ್ತಾನೆ. ಮಕ್ಕಳು ಅಲ್ಲೇ ಬರಬೇಕು. ಅಲ್ಲಿ ಬರಬೇಡ್ರು ಮಕ್ಕಳ, ನಾನು ಕಲ್ಲು ಮುಳ್ಳು ಚುಚ್ಚಿ ನನ್ನ ಕಾಲೆಲ್ಲ ಗಾಯ ಆಗಿದೆ, ಬರಬೇಡ್ರಿ ಅಂತ ಹೇಳ್ತಿರ್ತಾನೆ. ಅದನ್ನು ಅವರು ಬೈತಾನೆ ಅಂತ ಅನ್ಕೋಬಾರ್ದು. ನಮ್ಮಪ್ಪ ಹೇಳಿದ್ದನ್ನು ನಾವು ತಗೊಂಡ್ರೆ ಅದು ಅವ್ರಿಗೆ ಒಳ್ಳೇದಾಗ್ತದೆ. ಈ ಯಾವಾಗಲೂ ಪ್ರತಿ ಮಕ್ಕಳಿಗೆ ಒಬ್ಬ ತಂದೆ ಹೇಳೋದು ಏನಪ್ಪ ಅಂದರೆ, ಯಾವ ಮಕ್ಕಳು ತಂದೆ ತಾಯಿ ಹತ್ರ ತಲೆ ತಗ್ಗಿ ಬದುಕ್ತಾರೋ ಅವರು ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕ್ತಾರೆ. ಯಾವ ಮಕ್ಕಳು ಅಪ್ಪ ಅಮ್ಮನ ಹತ್ರ ಎದೆ ನಿಗ್ಗಿಸ್ಕೊಂಡು ಮಾತಾಡ್ತಾರೋ ಅವ್ರ ಲೈಫಲ್ಲಿ ಉದ್ಧಾರ ಆಗಲ್ಲ. ಎರಡೇ ಸೆಂಟೆನ್ಸ್ ಇದು ಎಲ್ಲ ಮಕ್ಕಳಿಗೂ ಅನ್ವಯಿಸುತ್ತೆ. ನೀವು ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇಂಥ ಹಲವಾರು ಸಂದೇಶಗಳನ್ನು ಹೊತ್ಕೊಂಡು ಒಂದು ಅದ್ಭುತವಾದ ಕಥೆಯನ್ನು ಮಾಡಿಕೊಂಡು ದಿಲೀಪ್ ಅವರ ಪ್ರೊಡಕ್ಷನಲ್ಲಿ ಝೀ ವಾಹಿನಿ ಕೃಷ್ಣ ರುಕ್ಕು ಅನ್ನೋ ಒಂದು ಧಾರಾವಾಹಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಇದು ಖಂಡಿತವಾಗಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥದ್ದೇ. ಹಾಗಾಗಿ ನಾವೆಲ್ಲ ಕೂಡ 9ನೇ ತಾರೀಕಿಂದ 6ವರೆಗೆ ನಿಮ್ಮ ಮನೆಯ
ಟಿ ವಿಯಲ್ಲಿ ಈ ಎಲ್ಲ ಪಾತ್ರಗಳು ಬರುತ್ತೆ. ನನಗಿಂತ ಒಳ್ಳೆ ಪಾತ್ರವನ್ನು ಆಯ್ಕೆ ಮಾಡಿ ನನ್ನನ್ನು ಕರೆದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ದಿಲೀಪ್ ಅವರಿಗೆ, ವಿದ್ಯಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಯಲ್ಲಿ ಆಗಲೇ ದಿಲೀಪ್ ಸರ್ ಹೇಳ್ದಂಗೆ ರಾಮ್ ಮೋಹನ್ ಆಮೇಲೆ ಸುಶಾಂತ್ ಸದಾ ಸೆಟ್ಟಲ್ಲಿ ಇಟ್ಕೊಂಡು ಅವ್ರಿಗೇನೋ ಹೇಳಬೇಕು ನನ್ನ ಹತ್ರ, ನೋಡಿ ಅದೇ ಥರ ಕೈ ಕಟ್ಕೊಂಡು ನಿಂತಿರ್ತಾರೆ. ನನ್ನ ನೋಡಿ ಹೆದರ್ಕೋಬೇಡಿ ಅಂತೀನಿ. ಯಾಕೆಂದರೆ ನಾನು ಬಂದಿರೋದು ನಿಮ್ಗೇನು ಬೇಕೋ ಅದನ್ನು ಕೊಡೋಕ್ಕೆ ಬಂದಿದ್ದೀನಿ. ನಾನು ಹೆದರ್ಕೊಳ್ಳೋದು ಬೇಕಾಗಿಲ್ಲ, ಬನ್ನಿ ಹೇಳಿ ಅಂತ ಧೈರ್ಯವಾಗಿ ಹೇಳ್ತಾರೆ ಇಬ್ಬರು. ಅವ್ರಿಗೆ ತೃಪ್ತಿ ಆಗೋ ಥರ ನಾನು ಕೆಲಸ ಮಾಡ್ತಾ ಇರ್ತೀನಿ. ಪ್ರತಿಭೆಗೆ ವಯಸ್ಸಿರೋದೇ ಇಲ್ಲ. ಪ್ರತಿಭೆ ಯಾರಿಗೆ ಬೇಕಾದ್ರೂ ಹೊಸ ಹೊಸ ಐಡಿಯಾಸ್ ಬರುತ್ತೆ, ಹೊಸ ಹೊಸ ಅವ್ರು ನೋಡೋ ವಿಷನ್ನೇ ಬೇರೆ. ಹಾಗಾಗಿ ಈ ಯುವ ಪೀಳಿಗೆ ಏನು ಹೇಳುತ್ತೆ ಅದನ್ನು ತೊಗೊಳ್ಬೇಕು, ಅದು ನಮ್ಮ ಕರ್ತವ್ಯ ಅದು. ಹಾಗಾಗಿ ಯಾರೇನೇ ಸಲಹೆ ಕೊಟ್ಟು ಅದನ್ನು ತೊಗೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ತಂಡಕ್ಕೆ ವಾಹಿನಿಯಿಂದ ಶುಭ ಹಾರೈಸಿ, ನೀವೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.